ಹಲೋ ಎವ್ರಿವನ್, ವೆಲ್ಕಮ್ ಟು ಸಲ್ಮಾಸ್ ಕಿಚನ್. ನನ್ನ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಆಲೂ ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿ, ತಿನ್ನಲಿಕ್ಕೂ ಸೂಪರಾಗಿರುತ್ತೆ. ಏನು ಬಿಡ, ಹಾಗೆ ತಿನ್ಬೋದು. ನೋಡಿ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 2 ಆಲೂಗಡ್ಡೆ, 2 ಬೌಲಷ್ಟು ಹಸಿಟ್ಟು, ಮೈದಾ ಆದರೂ ತೊಗೊಳ್ಳಿ, ಗೋಧಿ ಆದರೂ ತೊಗೊಳ್ಳಿ, 1 ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು 5, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ, ಅರಿಶಿಣ ಬೇಕಾಗುತ್ತೆ. ಒಂದು ಕುಕ್ಕರಲ್ಲಿ 2 ಆಲೂಗಡ್ಡೆಯನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದನ್ನು ಆ ಕುಕ್ಕರಲ್ಲಿ ಹಾಕಿ 3 ವಿಸಿಲನ್ನು ಕೂಕ್ಕೊಳ್ಳೋಣ. ಒಂದು ಚಾಪರಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಎಲ್ಲ ಹಾಕಿ ಸಣ್ಣಗೆ ಚಾಪ್ ಮಾಡ್ಕೊಳ್ಳೋಣ. ಇದನ್ನು ಬೇಕಾದ್ರೆ ನೀವು ಒಗ್ಗರಣೆ ಹಾಕಿ ಬೇಕಾದರೂ ಮಾಡ್ಬೋದು. ನಾನು ಡೈರೆಕ್ಟಾಗಿ ಹಸಿಟ್ಟಿಗೆ ಸೇರಿಸ್ತಿದ್ದೀನಿ. ಹಸಿಟ್ಟಿಗೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಉಪ್ಪು ಎಷ್ಟು ಬೇಕು ನಿಮಗೆ ಟೇಸ್ಟ್ ಪ್ರಕಾರ ಉಪ್ಪು ನೋಡಿ, ಈ ಥರ ಸಣ್ಣಗೆ ಎಲ್ಲ ಚಾಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಅದರಲ್ಲಿ ಸೇರಿಸ್ಕೊಳ್ಳೋಣ. ನೀರು ಹಾಕೋದು ಬೇಡ ಹಸಿಟ್ಟಿಗೆ, ಹಾಗೆ ಮಿಶ್ರಣ ಮಾಡೋಣ. ನೋಡಿ, ಅದನ್ನು ಚೆನ್ನಾಗಿ ಹಾಕ್ಕೊಂಡು ಎಷ್ಟು ಟೇಸ್ಟಿ ಇರುತ್ತಂದರೆ ಮಕ್ಕಳು ಹೋಗ್ತಾ ಬರ್ತಾ ಹಾಗೆ ತಿಂತಾರೆ. ನೀವು ಸ್ವಲ್ಪ ರೋಲ್ ಮಾಡಿ ಕೊಟ್ಟರೆ ಸಾಕು. ನೋಡಿ, ಈಗ ಅರಿಶಿನ ಹಾಕ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ಸನ್ನು ಮಾಡಿ, ಚೆನ್ನಾಗಿದ್ದರೂ ಕಮೆಂಟ್ಸ್ ಮಾಡಿ, ನಿಮಗೆ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೂ ಕಮೆಂಟ್ಸ್ ಮಾಡಿ. ಒಮ್ಮೆ ನೀವು ನನ್ನ ರೀತಿಯಲ್ಲಿ ಟ್ರೈ ಮಾಡಿ, ಇನ್ನೊಮ್ಮೆ ಇನ್ನೊಂದು ರೀತಿಯಲ್ಲೂ ಮಾಡೋದು ಬರುತ್ತೆ. ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ಚೆನ್ನಾಗಿ ಹಸಿಟ್ಟಿಗೆ ಸೇರಿಸ್ಕೊಳ್ಳೋಣ. ಅದು ನಾನು ಬಲಗೈಯಿಂದ ಮಾಡ್ತಾಯಿದ್ದೀನಿ. ಕ್ಯಾಮ್ರಾ ಉಲ್ಟಾ ಇರೋದ್ರಿಂದ ನಿಮಗೆ ಎಡಗೈ ಥರ ಕಾಣಿಸ್ತಾ ಇದೆ. ಅದು ರೈಟ್ ಹ್ಯಾಂಡಲ್ಲೇ ನಾನು ಮಿಕ್ಸ್ ಮಾಡ್ತಾ ಇರೋದು. ನೋಡಿ, ಚೆನ್ನಾಗಿ ಅದನ್ನು ಹಸಿಟ್ಟು ಜೊತೆ ಹೊಂದ್ಕೊಳ್ಬೇಕು. ಈರುಳ್ಳಿ, ಅದರಲ್ಲಿ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ, ಆಲೂಗಡ್ಡೆ ಬೆಂದಿದೆ, ನೀರೆಲ್ಲ ತಕ್ಕೊಂಡಿದ್ದೀನಿ. ಆಲೂಗಡ್ಡೆನ ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಹಸಿಟ್ಟನ್ನು ನಾದ್ಕೊಳ್ಳೋಣ. ನೀರನ್ನು ಖಂಡಿತ ಸೇರಿಸ್ಬಿಡಿ, ಬಿಸಿ ಇರೋದ್ರಿಂದ ಹಸಿಟ್ಟು ಸಾಫ್ಟ್ ಆಗೋಗುತ್ತೆ. ನೋಡಿ, ಈ ಥರ ಎಲ್ಲ ಅಷ್ಟಕ್ಕೆ ಅದು ಕರೆಕ್ಟಾಗಿ ಕುತ್ಕೊಂತು. 2 ಆಲೂಗಡ್ಡೆಗೆ 2 ಬೌಲ್ ಹಸಿಟ್ಟು ಕರೆಕ್ಟಾಗಿ ಬರುತ್ತೆ. ಏನು ನೋಡಿ, ಆರಾಮಾಗಿ 4 ಜನ ಹೊಟ್ಟೆ ತುಂಬ ತಿನ್ಬೋದು. ನಾನು ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಮಿಕ್ಕಿದ ಹಸಿಟ್ಟನ್ನು ಎತ್ತಿಡ್ತೀನಿ. ನೋಡಿ, ಎಣ್ಣೆನ ಸ್ವಲ್ಪ ಸೇರಿಸ್ಕೊಂಡು 5 ನಿಮಿಷ ಅದನ್ನು ನೆನೆಯೋಕೆ ಇಡೋಣ. ಒಂದು ಕಡೆ ಹೆಂಚನ್ನು ಇಕ್ಕೊತಾ ಇದ್ದೀನಿ. ಇವಾಗ ಅದನ್ನು ಸಣ್ಣ ಸಣ್ಣ ಬೌಲಾಗಿ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಎಲ್ಲ ಮಾಡೋದಿದ್ರೆ ಎಲ್ಲ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜು ದಪ್ಪ ಬೇಕು, ಸಣ್ಣ ತೆಳುಗೆ ಬೇಕು, ಆ ರೀತಿಯಲ್ಲಿ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಜಾಸ್ತಿ ದಪ್ಪನೂ ಮಾಡಲ್ಲ, ಸಣ್ಣನೂ ಮಾಡಲ್ಲ. ಸರಿನಾ? ನಾನೊಂದು 5 ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕೈಗೆಲ್ಲ ಕ್ಲೀನ್ ಮಾಡಿಕೊಂಡು, ಒಂಚೂರು ಕೈಗೆ ಮೆತ್ಕೊಳ್ಳಲ್ಲ, ಎಲ್ಲ ಬಿಟ್ಕೊಳ್ಳುತ್ತೆ ಆಲೂಗಡ್ಡೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ. ಹಸಿಟ್ಟನ್ನು ಹಾಕ್ಕೊಂಡು ಒಂದೊಂದೇ ನಾದ್ಕೊಂಡು ಹೋಗೋಣ. ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಲಿಕ್ಕೆ ಅದು ಎಷ್ಟು ಚೆನ್ನಾಗಿರುತ್ತೋ ತಿನ್ನಲಿಕ್ಕೂ ಹಾಗೆ ಚೆನ್ನಾಗಿರುತ್ತೆ. ಇದನ್ನು ನೀವು ತುಪ್ಪದೊಂದಿಗೆ ಬೇಕಾದರೂ ಮಾಡ್ಬೋದು. ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಅದು ತುಪ್ಪ ಹಾಕಿರೋದ್ರಿಂದ ತಣ್ಣಗಾದರೆ ಚೆನ್ನಾಗಿರಲ್ಲ, ಬಿಸಿ ಬಿಸಿ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಲ್ಲಿ ನೀವು ತುಪ್ಪ, ಬೆಣ್ಣೆ ಜೊತೆಯಲ್ಲೂ ತಿನ್ಬೋದು, ಮತ್ತು ಮೊಸರು ಜೊತೆ ತಿನ್ಬೋದು. ಕಾಯಿ ಮತ್ತು ಕಡಲೆಪಪ್ಪು ಚಟ್ನಿಯನ್ನು ಮಾಡಿ ತಿನ್ಬೋದು. ಮಕ್ಕಳು ಕೆಚಪ್ಪಲ್ಲಿ ಬೇಕಾದರೂ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಟೀಯೊಂದಿಗೂ ತಿನ್ಬೋದು. ಅದು ನೋಡಲಿಕ್ಕೆ ನಿಮಗೆ ಸಂಡಿಗೆ ಥರ ಕಾಣುತ್ತೆ, ಒಬ್ಬಟ್ಟು ಮಾಡಿರೋ ಥರ. ನೋಡಿ, ಎಷ್ಟು ಚೆನ್ನಾಗಿದೆ, ನೋಡಲಿಕ್ಕೂ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟು ಟೇಸ್ಟಿಯಾಗಿದೆ. ನೀವು ಒಮ್ಮೆ ಮಾಡಿ, ನಾನು ಹೇಳೋದು ಬೇಡ, ನೀವು ಒಂದು ಸತಿ ಮಾಡಿ ನನ್ನ ರೀತಿಯಲ್ಲಿ. ಸೂಪರಾಗಿರುತ್ತೆ. ನೋಡಿ, ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ಒಂದೇ ಕೈಯಲ್ಲಿ ಎಷ್ಟು ತೆಳುಗೆ ಎಷ್ಟು ಸಾಫ್ಟಾಗಿದೆ ನೋಡಿ. ತಿಂದು ನೋಡಿ, ಸೂಪರಾಗಿದೆ. ನನ್ನ ಮಗನಿಗೆ ತಿನ್ನೋದೇ ಚೆನ್ನಾಗಿದೆ ಅಂತ ಇದ್ದಾನೆ. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಕಮೆಂಟನ್ನು ಮಾಡಿ. ಸೂಪರಾಗಿ ಬಂದಿದೆ. ನೀವು ತಿಂದು ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.